ರಿಷಿಕಾ, ರಾಧಿಕನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ಪರಿಣಾಮ ಚೆನ್ನಾಗಿರಲ್ಲ. ಯಾಕೆ ಮಾತಾಡ್ಬಾರ್ದು ಬಾಬಾ? ನಾನ್ ಈ ಮನೆಗೆ ಬಂದಿರೋದೆ ನಿನ್ನ ಮದ್ವೆ ಆಗೋದಿಕ್ಕೆ, ತೇಲ್ ಕರ್ಸಿರೋದೆ ನಿನ್ ಜೊತೆ ಒಂದಾಗೋದಿಕ್ಕೆ. ಹೌದು, ನಾನ್ ಬಂದಿರೋದೆ ನಿನ್ನ ಪಡ್ಕೊಳ್ಳೋದಕ್ಕೆ. ಇದ್ರಲ್ಲಿ ಏನ್ ತಪ್ಪಿದೆ? ನಿನಗ್ ನಾನು ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ರು, ಅಷ್ಟರಲ್ಲಿ ಆ ಗತಿಗೆಟ್ಟಳು ಬಂದು ನನ್ ಬದುಕನ್ನ ಹಾಳು ಮಾಡ್ಬಿಟ್ಲು. ಯೋಗ್ಯತೆ ಇಲ್ದೇದೋಳ್ನ ಈ ಮನೆ ಕರ್ಕೊ ಬಂದಿದ್ಯಲ್ಲ ವಿಶು ಬಾಬಾ, ನಿನ್ಗೇನು ಅನ್ಸೋದೇ ಇಲ್ವಾ? ಈ ಮನೆಯಲ್ಲಿ ಇರೋದಕ್ಕೆ ಅವಳಿಗೇನು ಅರ್ಹತೆ ಇದೆ? ಆ ಕುಟುಂಬದವ್ರಿಗೆ ಈ ಮನೆ ಹೊಸಲು ತೊಳೆಯೋ ಯೋಗ್ಯತೆ ಇದೆಯಾ? ನನ್ಗೆಲ್ಲ ವಿಷಯ ಗೊತ್ತು ಬಾಬಾ. ಎಲ್ಲ ವಿಷಯ ತಿಳ್ಕೊಂಡು ನಾನು ಇಲ್ಲಿಗೆ ಬಂದಿರೋದು. ರಾಧಿಕನ್ನ ಈ ಮನೆಯಿಂದ ಹೊರಗಾಕ್ತೀನಿ. ಅವಳ ಮಗು ನೆತ್ಕೊಂಡು ಬೀದಿ ಬೀದಿಲಿ ಭಿಕ್ಷೆ ಬೇಡಬೇಕು. ಹಾಗೆ ಮಾಡ್ತೀನಿ. ತಾನೆ ನಾಳೆ ನಿನ್ ಜೊತೆ ಬದುಕೊಳ್ಳ. ನಾನು ಒಂದೇಟ್ ಹೊಡೆಯೋದ್ರಲ್ಲಿ ತಪ್ಪೇನಿದೆ ಬಾಬಾ? ಇಂಥ ಅವಮಾನಗಳನ್ನ ಸಹಿಸ್ಕೊಳ್ದೆ ಇದ್ರೆ ನಾನ್ ನಿನ್ನ ಪಡೆಯೋಕ್ಕಾಗೋದೇ ಇಲ್ಲ ಬಾಬಾ. ನೋಡ್ತಾ ಇರು, ಆ ರಾಧಿಕನ್ನ ಆಚೆ ಹಾಕ್ಬಿಟ್ಟು ನಿನ್ನ ಹೇಗೆ ವಶಪಡಿಸ್ಕೋತೀನಿ ಅಂತ. ಇದಕ್ಕೆಲ್ಲ ಅತ್ತೆ ಸಪೋರ್ಟ್ ಕೂಡ ಇದೆ. ಆದ್ರೆ ನನ್ ಪ್ರೀತಿ ನಿನಗೆ ಸಿಗಲ್ಲ. ಯಾಕೆ ಸಿಗಲ್ಲ? ಇವನ್ ಎಷ್ಟು ದಿನ ಅಂತ ರಾಧಿಕನ್ನ ಅವಮಾನ ಅನುಭವಿಸ್ತೀಯ ವಿಶು? ನೋಡಿ ಅಮ್ಮ, ಅವಳನ್ನ ಏನೇನೋ ಮಾತಾಡ್ತಿದ್ದಾಳೆ. ಈ ರೀತಿ ನಡ್ಕೊಳ್ಳೋದಕ್ಕೆ ನಿಮ್ ಸಪೋರ್ಟ್ ಬೇರೆ ಇದೆ ಅಂತ ಸುಳ್ಳು ಹೇಳ್ತಿದ್ದಾಳೆ. ಏನಮ್ಮ ಇದೆಲ್ಲ? ಹೌದು ವಿಶು, ಇವಳು ಸರಿಯಾಗೇ ಹೇಳ್ತಿದ್ದಾಳೆ. ನಾನು ಇವಳನ್ನ ಕರ್ಸಿದ್ದೆ ನೀವಿಬ್ರು ಮದ್ವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಅಮ್ಮ, ನನ್ನ ಬಗ್ಗೆ, ನನ್ನ ಮತ್ತು ರಾಧಿಕನ್ ಸಂಬಂಧದ ಬಗ್ಗೆ ನಿಮಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ದೀರೋ ನೀವು? ಈ ವಿಷಯ ಯಾವತ್ತಿದ್ರು ರಾಧಿಕನ್ ಸೊತ್ತು. ಈ ಹೃದಯ ಮಿಡಿಯೋದು ರಾಧಿಕನ್ಗೋಸ್ಕರ ಮಾತ್ರ ಅಮ್ಮ. ಇಂಥ 1000 ಜನ ಬಂದ್ರು ಈ ಎದೆನಲ್ಲಿ ಉರಿತಿರೋ ರಾಧಿಕನ್ನ ಜ್ಯೋತಿನ ಆರಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಮ್ಮ. ಅದೆಲ್ಲ ನನಗೆ ಗೊತ್ತಿಲ್ಲ ವಿಶು. ಅವಳಿಗೆ ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಿನ್ನ ಹೆಂಡತಿ ಅಂತ ಕರ್ಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ನಾನ್ ತೀರ್ಮಾನ ಮಾಡಿದ್ದಾಗಿದೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ಮೇಲೆ ನಾನು ಅವಳಿಗೆ ಪಾಠ ಕಲಿಸ್ತೀನಿ. ಅಮ್ಮ, ಅವಳಿ ಪಾಠ ಕಲಿಸೋ ನೆಪದಲ್ಲಿ ನೀವು ನಿಮ್ಮ ಮಗನ ಜೀವನನ ನಿಮ್ ಕೈಯಲ್ಲಿ ಹಾಳು ಮಾಡ್ತಿದ್ದೀರಾ. ಇಲ್ಲ, ನಾನು ನನ್ನ ಮಗನ ಜೀವನನ ಸರಿ ಮಾಡ್ತಾ ಇದ್ದೀನಿ. ಅಮ್ಮ, ಅಮ್ಮ ಸರಿಯಾಗಿ ಕೇಳ್ಕೊಳ್ಳಿ. ನಾನು ಯಾವತ್ತಿದ್ರು ರಾಧಿಕನ್ ಮಾತ್ರ, ಬೇರೆ ಯಾರಿಗೂ ಅಲ್ಲ. ರಾಧಿಕನ್ ಸ್ಥಾನನ ಬೇರೆ ಯಾರು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬೇರೆ ಯಾರಿಗೂ ಸಿಗಲ್ಲ, ನೆನ್ಪಿಡ್ಕೊಳ್ಳಿ. ಬಾಬಾ, ನಿಮ್ಮನ್ನ ಹೇಗ್ ಪಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ರಾಧಿಕಾ, ಅನಾಹುತ ಆಗ್ತಿದೆ ಕಣೆ. ಏನ್ ಅನಾಹುತ ಅಜ್ಜಿ? ನಂಗೆ ಮೊದಲಿಂದ ಅವಳ ಮೇಲೆ ಅನುಮಾನ ಇದ್ದೇ ಇತ್ತು, ಅದು ಇವಾಗ ನಿಜ ಆಗೋಯ್ತು. ಏನ್ ಅನುಮಾನ? ಯಾರ ಮೇಲೆ ಅನುಮಾನ? ಏನ್ ನಿಜ ಆಯ್ತು? ನನಗೊಂದು ಅರ್ಥ ಆಗ್ತಿಲ್ಲ. ನೋಡೇ, ಈ ಮನೆಗೆ ಬಂದಿದ್ದಾಳಲ್ಲ ಅವಳು ಯಾವಳು ರಿಷಿಕಾನೋ ರಾಕ್ಷಸಿನೋ, ಅವಳು ನಿನ್ನ ವಿರುದ್ಧ ತಂತ್ರ ಮಾಡ್ತಿದ್ದಾಳೆ. ಅಜ್ಜಿ, ತಂತ್ರ ಮಾಡೋದು ಇದೇನ್ ಮೊದಲನೇ ಸಲನ? ನಾನು ಈ ಮನೆಗೆ ಬಂದಾಗ್ಲಿಂದನೂ ಅದು ನಡೀತಾನೆ ಇದೆ. ಇವಾಗ ವಿಷಯ ಏನು ಅನ್ನೋದನ್ನ ಹೇಳಿ ಅಜ್ಜಿ. ಅವಳನ್ನ ವಿಷ ಕೊಟ್ಟು ಮದುವೆ ಮಾಡೋ ಸಿದ್ಧತೆ ಮಾಡ್ತಿದ್ದಾಳೆ. ಹೌದಾ? ಸರಿ, ಮಾಡ್ಕೊಳ್ಳಿ ಬಿಡಿ. ರಾಧಿಕಾ, ಬುದ್ಧಿ ಇದೆಯೇನೆ ನಿನಗೆ? ನನ್ ಮಾತು ಕೇಳಿ. ನೋಡು, ನಿನ್ನ ವಿಷುನ ಅವಳಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ಅಂತಿದ್ದು. ಅಜ್ಜಿ, 1000 ಸಲ ಹೇಳಿದ್ದನ್ನೇ ಹೇಳ್ತೀರಾ. ನೋಡಿ, ಅವನು ನನ್ನ ವಿಷಯ ಅಲ್ಲ ಅಷ್ಟೇ. ರಾಧಿಕಾ, ಇನ್ನೊಂದ್ಸರಿ ಯೋಚನೆ ಮಾಡಮ್ಮ. ನೋಡು, ನನ್ನ ಮಾತು ಕೇಳು. ದುಡುಕಿ ಯಾವ ನಿರ್ಧಾರನೂ ತಗೋಬೇಡ. ಅಯ್ಯೋ, ಇದರಲ್ಲಿ ನಿನ್ ಬದುಕಿನ ಪ್ರಶ್ನೆ ಇದೆ ಕಣೆ.
ಅಜ್ಜಿ, ನನ್ನ ಬದುಕು ಬೇರೆ ಎಲ್ಲೋ ಇರೋವಾಗ ಬೇಡದೇ ಇರೋ ವಿಷಯಗಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಹೇಳಿ? ರಾಧಿಕಾ, ಕಾಲ ಮಿಂಚ್ ಹೋದ್ಮೇಲೆ ಚಿಂತೆ ಮಾಡಿ ಉಪಯೋಗ ಇಲ್ಲ ಕಣೆ. ಈ ನಿನ್ನ ವರ್ತನೆ ನಿನ್ನ ಮಗುನ ನಾಳೆ ಬೀದಿ ನಿಲ್ಲೋ ಹಾಗೆ ಮಾಡುತ್ತೆ. ಏನೇ ಆಗ್ಲಿ ಅಜ್ಜಿ, ಅನುಭವಿಸೋದಕ್ಕೆ ನಾನು ತಯಾರಿದ್ದೀನಿ. ಒಂದ್ ವೇಳೆ ನನ್ನ ವಿಷಯನ ಕಂಡು ಹಿಡಿಯೋದ್ರಲ್ಲಿ ನಾನು ಸೋತಿದ್ರೆ ನನಗೆ ತಕ್ಕ ಶಿಕ್ಷೆ ಆಗ್ಲಿ ಬಿಡಿ. ರಾಧಿಕಾ, ನಿಂಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಮದುವೆ ವಿಷಯ ಮಾತಾಡಿದಾಗ ವಿಶು ಬೇಸರದಲ್ಲಿದ್ದ. ಅವನಿಗೆ ಈ ಮದುವೆ ಇಷ್ಟ ಇಲ್ಲ. ಇಷ್ಟ ಇದ್ದಿದ್ರೆ ಈ ಮದುವೆಗೆ ಒಪ್ಕೋತಿದ್ದ ಅಲ್ವಾ? ಅಜ್ಜಿ, ಅವನು ಈ ಮನೆಗೆ ಬಂದಿರೋ ಉದ್ದೇಶನೇ ಬೇರೆ ಇರೋವಾಗ ಅವ್ನ್ ಮದ್ವೆ ಆಗೋದಕ್ಕೆ ಯಾಕೆ ಒಪ್ಕೋತಾನೆ ಹೇಳಿ? ಬೇಕಾದ್ರೆ ನನ್ನ ಮನ್ಸಿಗೆ ಹತ್ರ ಆಗೋದಕ್ಕೆ 1000 ನಾಟಕಗಳನ್ನೂ ಆಡ್ತಾನೆ, 1000 ಸಾಕ್ಷಿಗಳನ್ನ ಸೃಷ್ಟಿನೂ ಮಾಡ್ತಾನೆ. ಆದ್ರೆ ಸತ್ಯ ಬೇರೆನೇ ಇದೆ ಅಲ್ವಾ ಅಜ್ಜಿ? ನಾನು ಯಾವತ್ತಿದ್ರು ನನ್ನ ಹೃದಯದ ಮಾತನ್ನು ಕೇಳ್ಕೊಂಡೇ ಬಂದೋಳು. ರಾಧಿಕಾ, ಇನ್ನೊಂದ್ಸಾರಿ ಯೋಚನೆ ಮಾಡಮ್ಮ. ನಾವು ಯಾಕೋ ಮೋಸ ಹೋಗ್ತಿದ್ದೀವಿ ಅಂತ ಅನ್ನಿಸ್ತಿದೆ ನನಗೆ. ವಿಷು ಅಂತ ಒಪ್ಕೊಳ್ಳೋದಿಕ್ಕೆ ನಿನಗೂ ನನಗೂ ಕಷ್ಟ ಆಗಿರ್ಬೋದು. ನಾಳೆ ನಾವು ಅಂದ್ಕೊಂಡಿದ್ದು ಸುಳ್ಳು ಅಂತಾದರೆ ಆಗೇನು ಮಾಡ್ತೀಯಾ? ಅಜ್ಜಿ, ನಿಮಗೆ ನನ್ನ ವಿಷಯ ಬಗ್ಗೆ ಗೊತ್ತಿಲ್ಲ ಬಿಡಿ. ನನ್ನ ವಿಷು ರಾಮ, ನಾನು ಅವನ್ ಸೀತೆ. ನಮ್ಮಿಬ್ರನ್ನ ನಮ್ಮ ಮನೆಯವ್ರು ಒಂದ್ ಮಾಡಿಲ್ಲ ಅಜ್ಜಿ. ಆ ಕೃಷ್ಣನೇ ಒಂದ್ ಮಾಡಿರೋ ಜೋಡಿ ನಮ್ದು. ಈಗ ಬಂದಿರೋನು ನನ್ನ ವಿಷಯನೇ ಆಗಿದ್ರೆ ಮದ್ವೆ ವಿಷಯ ಕೇಳಿ ಪ್ರಾಣ ಬಿಟ್ಟಿರೋರು. ಅಜ್ಜಿ, ದೈವಕ್ಕೆ ಮಿಗಿಲಾದ ಸಂಬಂಧಗಳು ಕಡ್ದು ಹೋಗ್ಬೋದು, ಆದ್ರೆ ಕೊನೆ ಆಗಲ್ಲ ಅಲ್ವಾ? ಅಜ್ಜಿ, ನನ್ನ ವಿಷಯಕ್ಕೋಸ್ಕರ ನಾನು ಕಾಯೋ ಮುಂದಿನ ದಿನಗಳಲ್ಲಿ ಸಾವಿದೆಯೋ, ನೋವಿದೆಯೋ ಅಥವಾ ಸಂತೋಷ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಏನೇ ಇರಲಿ, ಏನೇ ಬರಲಿ, ಎಲ್ಲವನ್ನೂ ನಾನು ಪ್ರೀತಿಯಿಂದನೇ ಸ್ವೀಕರಿಸ್ತೀನಿ. ಆದ್ರೆ ಈಗ ಬಂದಿರೋನನ್ನ ಮಾತ್ರ ನನ್ನ ವಿಷು ಅಂತ ನಾನು ಖಂಡಿತ ಒಪ್ಕೊಳ್ಳಲ್ಲ. ಯಾಕೊಪ್ಪಲ್ಲ ಅಂತ ನಾನು ನೋಡ್ತೀನಿ. ವಿಷು ನನಗೆ ಹೊಡ್ದ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಯಾಕೆ ಅವನನ್ನ ದ್ವೇಷ ಮಾಡಬೇಕು? ವಿಷುಗೆ ನನ್ನ ಮೇಲೆ ಅಧಿಕಾರ ಇದೆ, ಅದಕ್ಕೆ ಹೊಡ್ದ. ಇವತ್ತ ರಾಧಿಕಾ ಇರೋ ಜಾಗದಲ್ಲಿ ನಾನಿರ್ಬೇಕಿತ್ತು. ನನ್ನ ಅದೃಷ್ಟ ಸರಿ ಇರಲಿಲ್ಲ. ವಿಷು ನನ್ನಿಂದ ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ದೇವರು ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ಈ ಚಾನ್ಸ್ನ ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ? ಈಗ ಬಂದಿರೋ ಅವಕಾಶ ನಾನು ಮಿಸ್ ಮಾಡ್ಕೊಂಡ್ರೆ ನನ್ನಂತ ದಡ್ಡಿ ಯಾರು ಇರಲ್ಲ. ಹೇಗೂ ವಿಷು ರಾಧಿಕಾ ಕಲ್ಯಾಣನ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಂದ್ರೆ ನಾನೀಗ ವಿಷನ್ ಮದ್ವೆ ಆಗೋದ್ರಿಂದ ಏನು ತೊಂದರೆ? ರಿಷಿಕಾ, ಯಾರ ಹತ್ರ ಮಾತಾಡ್ತಿದ್ಯೆ? ನನ್ನ ಜೊತೆ ನಾನೇ ಮಾತಾಡ್ಕೋತಿದ್ದೀನತ್ತೆ. ವಿಷು ಅಂತೂ ನನ್ನ ಜೊತೆ ಮಾತಾಡಲ್ಲ. ಇವತ್ತು ನನ್ನ ಕೆನ್ನೆಗೆ ಹೇಗೆ ಹೊಡ್ದ ಗೊತ್ತಾ? ಆ ರಾಧಿಕನಿಂದ ದೂರ ಆಗೋದಕ್ಕೆ ವಿಷುಗೆ ಸ್ವಲ್ಪ ಸಮಯ ಬೇಕಲ್ವಮ್ಮ? ದೂರ ಆಗ್ಬೇಕು ಸರಿ, ಆದ್ರೆ ದೂರನೇ ಆಗದಿದ್ರೆ ದೂರ ಮಾಡೋಣ ಬಿಡಿಯತ್ತೆ. ಅವಳನ್ನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ನನಗೇನು ಅಷ್ಟು ಕಷ್ಟ ಆಗಲ್ಲ. ಆದ್ರೆ ನಮ್ಮ ವಿಷು ಮಗು ಅವಳ ಹೊಟ್ಟೆನಲ್ಲಿ ಬೆಳೀತಿದ್ಯಲ್ಲ. ಅಚ್ಚ ಅತ್ತೆ, ಡೆಲಿವರಿ ಆದಮೇಲೆ ಆ ಮಗುನ ಇಟ್ಕೊಂಡು ಇವಳನ್ನ ಆಚೆ ಹಾಕಿದ್ರಾಯ್ತು. ಅತ್ತೆ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಇಷ್ಟರೊಳಗೆ ಅವಳನ್ನ ಆಚೆ ಹಾಕ್ತಿದ್ದೆ. ರಾಧಿಕಾ ಬದಲಾಗ್ತಾಳೆ ಅಂತ ತುಂಬಾ ಕಾದೆ, ಆದ್ರೆ ಅವಳು ಬದಲಾಗೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಹೌದು, ಶಾಂತಲೆಯಲ್ಲಿ ಅವ್ರ ತಾಯಿ ಶಾರದಾ ಬರ್ತಿರ್ತಾರ? ಇಲ್ಲಮ್ಮ, ಶಾರದಾ ಇಲ್ಲಿಗೆ ಬಂದು ತುಂಬಾನೇ ದಿನ ಆಯ್ತು. ಶಾಂತನು ಕೂಡ ಇಲ್ಲಿಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ. ಅವನು ಯಾವಾಗಲೂ ಇಲ್ಲೇ ಇರ್ತಿದ್ದ, ಆದ್ರೆ ಈ ರಾಧಿಕಾ ಅವರಿಬ್ಬರ ಮೇಲೂ ಅನುಮಾನ ಪಡ್ತಿದ್ದಾಳೆ. ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಶಾಂತನು ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾಳೆ. ಅದಕ್ಕೆ ಬೇಜಾರು ಮಾಡಿಕೊಂಡು
ಶಾಂತನು ಇಲ್ಲಿಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ. ಈ ರಾಧಿಕಾಯಿಂದ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ರಿಷಿಕಾ. ಅತ್ತೆ ಡೋಂಟ್ ವರಿ, ನಿಮ್ ನೆಮ್ಮದಿನ ನಾನು ವಾಪಸ್ ತಂದು ಕೊಡ್ತೀನಿ. ಅತ್ತೆ, ನನ್ ಶಾಂತನ ಅವ್ರ ಮನೆಗೆ ಹೋಗ್ಬರ್ಲಾ? ಬೇಡಮ್ಮ, ನಾನೇ ಶಾಂತನಿಗೆ ಬರೋಕ್ ಹೇಳಿದ್ದೀನಿ. ಇನ್ನೇನ್ ಅರ್ಥನೇ ಅನ್ಸುತ್ತೆ. ಸರಿ, ಹೊತ್ತಾಯ್ತು, ನೀನು ಊಟಕ್ಕೆ ಬಾ. ಒಬ್ಳೆ ಕನ್ನಡಿ ಮುಂದೆ ನಿಂತ್ಕೊಂಡು ಜಾಸ್ತಿ ಹೊತ್ತು ಮಾತಾಡ್ಬೇಡ. ಯಾಕತ್ತೆ, ರಾಧಿಕನ್ ಹುಚ್ಚಿ ಅಂದಾಗೆ ನನ್ನನ್ನು ಈ ಮನೇಲಿ ಹುಚ್ಚಿ ಅಂತಾರೆ ಅಂತನಾ? ಹಾಗೇನು ಇಲ್ಲ ಕಡೆ. ಸರಿ ಸರಿ, ಬೇಗ ಊಟಕ್ಕೆ ಬಾ. ಅಮ್ಮ, ಎಲ್ಲಿಂದ ಬರ್ತಾ ಇದ್ದೀರಾ? ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ. ಅದೇ, ಏನ್ ಕೆಲಸ ಇತ್ತು? ಯಾಕೆ ಇಷ್ಟೊಂದು ಕೋಪಿಸ್ಕೋತಿದ್ಯಾ? ಏನಾಗಿದೆ ಶಾಂತನು ನಿನಗೆ? ಇತ್ತೀಚೆಗೆ ತುಂಬಾ ಬದಲಾಗೋಗಿದ್ಯಾ ನೀನು. ನಾನು ಕೇಳೋ ಪ್ರಶ್ನೆಗಳನ್ನ ನೀವೇ ಕೇಳ್ತಾ ಇದ್ದೀರಾ. ಆ ಪಂಡಿತಿ ಮನೆಗೆ ಬಂದಾಗಿಂದ ಗಮನಿಸ್ತಾ ಇದ್ದೀನಿ. ನಿಮ್ಮ ಮುಖದಲ್ಲಿ ಬದಲಾವಣೆಗಳು ಕಾಣಿಸ್ತಾ ಇದೆ. ಅದಕ್ಕೆ ನನಗೆ ಕಾರಣ ಬೇಕು. ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿನ್ನ ಹತ್ರ ನಾನು ಏನೂ ಮುಚ್ಚಿಡ್ತಿಲ್ಲ ಶಾಂತನು. ನಿನ್ನ ನನ್ನ ಮಗ ಅಲ್ಲ, ನನ್ನ ಫ್ರೆಂಡ್ ತರ ನೋಡ್ತಿದ್ದೀನಿ. ಅದೇ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಹಾಗಿದ್ದ ನನ್ನ ತಾಯಿ ಯಾಕೆ ಈ ರೀತಿ ನನ್ನ ಮುಂದೆ ಒಗಟಾಗಿ ನಿಂತಿದ್ದಾರೆ? ನೇರವಾಗಿ ಹೇಳ್ತಿದ್ದೀನಿ ಶಾಂತನು, ನಿನಗೆ ಗೊತ್ತಿಲ್ದಿರೋ ಅಂತ ರಹಸ್ಯ ನನ್ನ ಜೀವನದಲ್ಲಿ ಏನೂ ಇಲ್ಲ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ನಿನ್ನ ಮನಸ್ಸನ್ನು ಕೆಡಿಸ್ಕೋಬೇಡ. ನನ್ನ ಮನಸ್ಸು ಕೆಡಿಸೋ ಕೆಲಸಗಳನ್ನ ನೀವೀಗಾಗಲೇ ಮಾಡ್ತಾ ಇದ್ದೀರಮ್ಮ. ಮೊದಲನೇ ಸಲ ನನ್ನ ಪ್ರಶ್ನೆಗಳಿಗೆ ನೀವು ಹಾರಿಕೆ ಉತ್ತರ ಕೊಡ್ತಿರೋದು. ಅಮ್ಮ ಪ್ಲೀಸ್, ನಿಮ್ಮ ವರ್ತನೆ ನನಗೆ ಹಿಂಸೆ ತರ್ತಾ ಇದೆ. ನಿಮಗೆ ಚೆನ್ನಾಗಿ ಗೊತ್ತು ನಾನು ಕಾರಣ ಇದ್ದೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ. ಆ ವಿಷಯ ಏನಂತ ನನಗೆ ಗೊತ್ತಾಗಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ಅಮ್ಮ, ಯಾರಾದ್ರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಸತ್ಯ ಹೇಳಬೇಡ ಅಂತ ಯಾರಾದ್ರೂ ಒತ್ತಡ ಹೇರ್ತಾ ಇದ್ದಾರೆ? ವಿಷು ಅಂದ್ಕೊಂಡು ಬಂದವನು ಧಮಕಿ ಆಗ್ತಿದ್ದಾನ? ಅಥವಾ ಧರ್ಮಾಧಿಕಾರಿಗಳ ಮನೇಲಿ ಯಾರಾದ್ರೂ? ಅಮ್ಮ ಪ್ಲೀಸ್, ನೀವು ಈ ರೀತಿ ಸುಮ್ಮನೆ ಇದ್ರೆ ನಾನು ಹುಚ್ಚಾಗೋಗ್ತೀನಿ. ನೀವು ಯಾವತ್ತೂ ನನ್ನ ಜೊತೆ ಈ ರೀತಿ ನಡ್ಕೊಂಡಿರಲಿಲ್ಲ. ಇವತ್ತು ನನಗೆ ಸತ್ಯ ಗೊತ್ತಾಗ್ಲೇಬೇಕು. ನೀನು ಕೊಂದ್ರು ನಾನು ನಿನಗೆ ಹೇಳೋದು ಇಷ್ಟೇ, ನಾನು ನಿನ್ನಿಂದ ಏನೂ ಮುಚ್ಚಿಟ್ಟಿಲ್ಲ. ನನಗದ್ರ ಅವಶ್ಯಕತೆನೂ ಇಲ್ಲ. ಅಮ್ಮ, ಏನ್ ಗೀಜು ಹಾಗೆ ನೋಡ್ತಿದ್ಯಾ? ಈಗ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ನಿನಗೆ ಶಾದಿ ಆಗಿದೆ. ಅಥವಾ ಇನ್ನೊಂದು ಚಾನ್ಸ್ ನೋಡೋಣ ಅನ್ನೋ ಪ್ಲಾನ್ ಏನಾದ್ರೂ ಇದೆಯಾ? ಅದಕ್ಕೆ ಪ್ರಸಂಗತನ ಮಾಡಬೇಡ. ನೀನು ಈ ಮನೆಗೆ ಯಾಕೆ ಬಂದಿದ್ಯಾ? ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ ಜೀಜು. ಓಹೋ, ನಿನ್ನನ್ನು ನಂಬೋ ಹಾಗಿಲ್ಲ. ನೀನು ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ಯಾ? ನಿನ್ನನ್ನು ಕರ್ಸಿದ್ಯಾರು? ಅತ್ತೆ ಕರ್ಸಿದ್ರು ಅನ್ನೋ ಗಿಳಿಪಾಠ ಒಪ್ಪಿಸ್ಬೇಡ. ಅತ್ತೆ ಕರೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಈ ಮನೆಗೆ ಬಂದಿರಲ್ಲ. ಪ್ರದೀಪ್ ಜೀಜು, ಅತ್ತೆ ಕರೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದಿರೋದು. ಹಾಗೆ ವಿಶುಭಾವ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಇದು ಮೇಲ್ ಕಾಣಿಸ್ತಿರೋ ವಿಚಾರ, ಆದ್ರೆ ಒಳಗಡೆ ಉದ್ದೇಶ ಬೇರೆನೇ ಇಲ್ಲ. ಜೀಜು, ನೀನ್ ತುಂಬಾ ಬುದ್ಧಿವಂತನ ತರ ಮಾತಾಡ್ತೀಯಲ್ವಾ? ಹಾಗಾದ್ರೆ ನೀನೇ ಕಂಡಿಡಿ. ರಾಧಿಕನ್ ತಂಟೆಗೆ ಹೋಗ್ಬೇಡ ಅಷ್ಟೇ. ಈ ಮಾತನ್ನ ನನಗೆ ಹೇಳ್ತಿದ್ಯಾ ಜೀಜು? ರಾಧಿಕಂಗೆ ನೀನು ಎಷ್ಟು ಪ್ರಾಬ್ಲಮ್ ಕೊಟ್ಟಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದೇನದು ಇಂಥ ಬದಲಾವಣೆ? ಕುಚ್ ಬೋಲ್ತಾ ಏನ? ಹಾ, ಬುದ್ಧನ್
ಅವನಿಗೆ ಬೋಧಿ ಮರದ ಕೆಳಗಡೆ ಜ್ಞಾನೋದಯ ಆಯ್ತಂತೆ. ಹಂಗೆ ನಿನಗ್ ಯಾವ ಬಾರಲ್ಲಿ ಜ್ಞಾನೋದಯ ಆಯ್ತೋ? ಜಸ್ಟ್ ಶಟ್ ಅಪ್. ಈ ಮನೆಗೆ ಹೇಗ್ ಬಂದಿದೆಯೋ ಹಾಗೆ ವಾಪಸ್ ಹೋಗೋದನ್ನ ಕಲ್ತ್ಕೊ. ಅತಿಥಿಗಳನ್ನ ದೇವ್ರು ಅಂತಾರೆ. ಅದು ಈ ಧರ್ಮಾಧಿಕಾರಿಗಳ ಕುಟುಂಬದಲ್ಲಿ ಅತಿಥಿಗಳನ್ನ ದೇವ್ರ ತರ ನೋಡೋ ಜನಗಳಿದ್ದಾರೆ ಅಂತ ನನಗ್ ಗೊತ್ತು ಜೀಜು. ಹೇಗೋ ರಾಧಿಕಾ ವಿಶುನ ಬೇಡ ಅಂತಿದ್ದಾಳೆ, ನನ್ ಗಂಡ ಅಲ್ಲ ಅಂತಾನು ಹೇಳ್ತಿದ್ದಾಳೆ. ಅದಕ್ಕೆ ಅದಕ್ಕೆ ಚಾನ್ಸ್ ತಗೊಳ್ಳೋಣ ಅಂತ ಕಾಯ್ತಾ ಇದೀಯಾ? ತಪ್ಪೇನು ಜೀಜು, ಒಂದ್ ಒಳ್ಳೆ ಮೌಕ ಸಿಕ್ಕಿದೆ, ಅದನ್ನ ಯೂಸ್ ಮಾಡ್ಕೋತಿದ್ದೀನಿ ಅಷ್ಟೇ. ಇನ್ನೊಂದು ವಿಷಯ ಜೀಜು, ಈಗ ಬಂದಿರೋನು ವಿಶು ಅಲ್ಲ ಅನ್ನೋ ಅನುಮಾನ ನಿನಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ್ ವಿಶು ಅಲ್ಲ ತಾನೆ? ಮತ್ತೆ ಟೆನ್ಷನ್ ಬಿಡಿ. ಮತ್ತೇನಾದ್ರೂ ಕೇಳೋದು ಬಾಕಿ ಇದ್ರೆ ಅತ್ತೇನ್ ಕೇಳಿ, ಅವರೇ ನಾನಿಲ್ಲಿ ಕರ್ಸಿದ್ದು. ಈ ಮನೆಯಲ್ಲಿ ಕೆಲವೊಂದು ರಿಪೇರಿ ಮಾಡೋ ಕೆಲಸಗಳು ಬಾಕಿ ಉಳಿದಿವೆ. ಅದನ್ನೆಲ್ಲ ಸರಿ ಮಾಡೋ ಮನ್ಸಿಂದಾನೆ ನಾನಿಲ್ಲಿಗೆ ಬಂದಿದ್ದು. ಪ್ಲೀಸ್ ಜೀಜು, ಡಿಸ್ಟರ್ಬ್ ಮಾಡಬೇಡಿ. ನಿನ್ನನ್ನ ಪಡ್ಕೋಬೇಕು, ಈ ಆಸ್ತಿಲಿ ನನ್ನ ಹೆಸರು ಬರಬೇಕು ಅಂದ್ರೆ ನಿನಗೆ ನಾನು ಕೊಡ್ಲೇಬೇಕು. ಇಲ್ಲ ಅಂದ್ರೆ ನನ್ನನ್ನು ನೀನು ಈ ಜನ್ಮದಲ್ಲಿ ದಕ್ಕೋದಿಲ್ಲ ವಿಶು. ವಿಶು, ಯಾಕಪ್ಪ ಇಷ್ಟು ಹೊತ್ತು ಎಲ್ಲಿ ಹೋಗಿದ್ಯೋ? ಸ್ವಲ್ಪ ಕೆಲಸ ಆಯ್ತಾಜಿ. ಸರಿ ಬಾ, ಊಟ ಮಾಡು. ಊಟ ಬೇಡ ಅಜ್ಜಿ, ನಂಗೆ ಹಸಿವಿಲ್ಲ. ಹಾಗಾದ್ರೆ ಹೇಗೋ, ಒಂದ್ ಎರಡೇ ತುತ್ತು ತಿನ್ಬಿಟ್ಟು ಮಲ್ಕೋ. ಹೇಳಿದ್ನಲ್ಲ ಅಜ್ಜಿ, ನಂಗೆ ಹಸಿವಿಲ್ಲ, ನಾನು ಬಿಟ್ಬಿಡಿ. ಸರಿ, ಒಂದ್ ಲೋಟ ಹಾಲಾದ್ರೂ ಕುಡಿಯೋ. ವಾವ್, ದೇವರು ಎಷ್ಟು ಬೇಗ ನನ್ನ ಕಷ್ಟ ಅರ್ಥ ಮಾಡ್ಕೊಬಿಡ್ತಾನೆ. ಏನು ಮಾಡಲಿ ಅಂತ ಯೋಚನೆ ಮಾಡೋಷ್ಟರಲ್ಲಿ ಏನು ಮಾಡಬೇಕು ಅಂತ ಅವನೇ ತೋರಿಸ್ಕೊಟ್ಟಿದ್ದಾನೆ. ಹಾಲು ಮಾತ್ರ ಅಲ್ಲ ವಿಶು, ಹಾಲನೂ ಕೊಡ್ತೀನಿ. ವಿಶು ಬಾವ, ಇಷ್ಟೊತ್ತು ಎಲ್ಲಿ ಹೋಗಿದೆ? ನನ್ಗೇನೂ ಹೇಳಲೇ ಇಲ್ಲ. ನಾನು ಎಲ್ಲಿಗೆ ಹೋಗ್ತೀನಿ, ಯಾವಾಗ ಬರ್ತೀನಿ, ಏನು ಮಾಡ್ತೀನಿ, ಇದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ರಿಷಿಕಾ, ರಾಧಿಕಾ ಅಡುಗೆ ಮನೆಯಲ್ಲಿ ಹಾಲು ಕಾಯಿಸ್ತಾ ಇದ್ದಾಳೆ. ಹೋಗಿ ನಮ್ಮ ವಿಷಯಕ್ಕೆ ಒಂದು ಲೋಟ ಹಾಲು ತಗೊಂಡ್ ಬಾ. ಸರಿ ಅಜ್ಜಿ. ನಿಮ್ ಗಂಡಂಗೆ ಒಂದ್ ಲೋಟ ಹಾಲು ಬೇಕಂತೆ. ಯಾಕೆ ಹಾಗೆ ನೋಡ್ತಿದ್ಯಾ? ವಿಶು ಭಾವನೆ ಹೇಳಿದ್ದು ರಾಧಿಕನ ಹತ್ರ ಒಂದ್ ಲೋಟ ಹಾಲು ಕಳ್ಸು ಅಂತ. ಸೇವೆ ಮಾಡೋದಕ್ಕೆ ಅಂತಾನೆ ಬಂದಿದ್ಯಾ, ಮಾಡ್ಕೊಂಡು ಹೋಗು. ನಾಯಿ ಹಸ್ತಿತ್ತು, ರೊಟ್ಟಿನೂ ಹಳ್ತಿತ್ತು ಅನ್ನೋ ಗಾದೆ ಮಾತಿನ ತರ ನಿನಗೂ ಅದೇ ತಾನೇ ಬೇಕಾಗಿರೋದು. ಬೇಜಾರು ಮಾಡ್ಕೋಬಿಡಪ್ಪ, ಎಲ್ಲ ಸರಿ ಹೋಗುತ್ತೆ ಕಣೋ. ಎಲ್ಲಮ್ಮ ಹಾಲು ತಗೊಂಡ್ ಬಾ ಅಂದ್ರೆ ಬರೀ ಕೈಯಲ್ಲಿ ಬಂದಿದ್ಯಾ? ಅಜ್ಜಿ, ರಾಧಿಕಾನೇ ತಗೊಂಡ್ ಬರ್ತಾಳಂತೆ. ಹೌದಾ? ರಾಧಿಕಾ ಹಾಗೆ ಹೇಳಿದ್ಲಾ? ಶಿಖಾ, ನೀನ್ ನಿಜ ಹೇಳ್ತಾ ಇದೀಯ ತಾನೆ? ಹೌದು ಅಜ್ಜಿ,
ರಾಧಿಕಾ ನಾನೇ ನನ್ನ ಕೈಯಾರೆ ಕೊಡ್ತೀನಿ ಅಂದ್ಲು. ನಾನ್ ಕೊಡ್ತೀನಿ ಅಂದಿದ್ದಕ್ಕೆ ಕೋಪದಲ್ಲಿ ಹೆಂಗ್ ನೋಡಿದ್ಲು ಗೊತ್ತಾ? ರಾಧಿಕಂಗೆ ಇತ್ತೀಚೆಗೆ ವಿಶು ಭಾವನ್ ಮೇಲೆ ತುಂಬಾ ಪ್ರೀತಿ ಬಂದಿರೋ ಆಗಿದೆ.